3 ತಿಂಗಳಲ್ಲಿ ಅರ್ಲಿ ಅನಾಮಲಿ ಸ್ಕ್ಯಾನ್ ಮಾಡಿಸಿದಿರಾ, ಅದರಲ್ಲಿ ಆಬ್ಸೆಂಟ್ ನೇಸಲ್ ಬೋನ್ ಕೊಟ್ಟಿದ್ದಾರೆ ರಿಪೋರ್ಟ್ ಅಲ್ಲಿ. ನಾವು ನೆಕ್ಸ್ಟ್ ಏನ್ ಮಾಡಬೇಕು? ಸೊ ನೆಕ್ಸ್ಟ್ ತಾವು ಯಾರು ಇದಕ್ಕೆ ತಾವು ಇಮಿಡಿಯೇಟ್ಲಿ ಯಾರನ್ನ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅಥವಾ ಇಲ್ಲ ತಮಗೆ ಒಳ್ಳೆ ಗೊತ್ತಿದ್ದ ಆಬ್ಸ್ಟೆಟಿಷಿಯನ್ ಅವರಿಗೆ ಭೇಟಿಯಾಗಿ ತಾವು ಕನ್ಸಲ್ಟ್ ಮಾಡ್ಬೋದು. ಯೂಶಲಿ ಆಬ್ಸೆಂಟ್ ನೇಸಲ್ ಬೋನ್ ಇದ್ರೆ ಅದ್ರ ಜೊತೆ ನಾವು NT ಸ್ಕ್ಯಾನ್ ಮಾಡ್ತೇವೆ, ಮತ್ತೆ ಅದ್ರ ಜೊತೆ ಡಕ್ಟಸ್ ವಿನೋಸಸ್ ಫ್ಲೋ ಅಂತ ಚೆಕ್ ಮಾಡ್ತಾರೆ. ಸಪೋಸ್ ಇವು ಮೂರೂ ಪಾಸಿಟಿವ್ ಇದ್ರೆ ಯೂಶಲಿ 20 to 40 times ಹೈಯರ್ ರಿಸ್ಕ್ ಫಾರ್ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಸಪೋಸ್ ಬರೀ ನೇಸಲ್ ಬೋನ್ ಅಷ್ಟೇ ಆಬ್ಸೆಂಟ್ ಇದೆ, ಇಲ್ಲ ಹೈಪೋಪ್ಲಾಸ್ಟಿಕ್ ಸ್ಮಾಲ್ ಸೈಜ್ ಇದೆ ಅಂದ್ರೆ ಅವಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದ್ರೆ NIPT ಅಂತ ಮಾಡ್ತೇವೆ. NIPT ಟೆಸ್ಟ್ ಅಂದ್ರೆ ನಾವು ಜಸ್ಟ್ ಮೆಟರ್ನಲ್ ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಗೆ ಕಳಿಸ್ತೇವೆ. ಅದರಲ್ಲಿ ನಮಗೆ ಮೋರ್ ದನ್ 90% ನಾವು ಡೌನ್ ಸಿಂಡ್ರೋಮ್ ಅಂದ್ರೆ ಇದು ಟ್ರೈಸೋಮಿ 21 ಅಂತ ಒಂದು ಜೆನೆಟಿಕ್ ಪ್ರಾಬ್ಲಮ್, ಇದನ್ನ ನಾವು ಸ್ಕ್ರೀನ್ ಮಾಡಬಹುದು. ಸಪೋಸ್ ಇದು ಪಾಸಿಟಿವ್ ಬಂದ್ರೆ NIPT ಹೈ ರಿಸ್ಕ್ ಬಂದಿದೆ ಡೌನ್ ಸಿಂಡ್ರೋಮಿಗೆ ಅಂದ್ರೆ ತಾವು ಇನ್ನ 100% ಶೂರ್ ಆಗಬೇಕು ಅಂದ್ರೆ ಅಮ್ನೋಸೆಂಟೆಸಿಸ್ ಅಂತ ಮಾಡ್ತೇವೆ. ಇದು ಯೂಶಲಿ ನಾವು 4 ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಮಾಡಬಹುದು. ಸೊ ಇದೆಲ್ಲ ಟೆಸ್ಟ್ ಇರುತ್ತೆ. ಸೊ ಬರೀ ಆಬ್ಸೆಂಟ್ ನೇಸಲ್ ಬೋನ್ ಒಂದೇ ಕೊಟ್ಟಿದ್ದಾರೆ ಅಂತ ತಾವು ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಇವು ನಾವು ಬಹಳಷ್ಟು ಪೇಷಂಟ್ಸ್ಗೆ ನಾವು ಇವೆಲ್ಲ ಸ್ಟೆಪ್ ವೈಸ್ ಅಪ್ರೋಚ್ ಮಾಡಿದೀವಿ. ಮ್ಯಾಕ್ಸಿಮಮ್ ಟೈಮ್ಸ್ ಎಲ್ಲ ನಾರ್ಮಲ್ಲೇ ಇರುತ್ತೆ. ಸೊ ತಮಗೇನಾದ್ರೂ ಡೌಟ್ಸ್ ಇದ್ರೆ ತಾವು ಹೊಸಮನಿ ಹಾಸ್ಪಿಟಲ್ಗೆ ಬಂದು ಕನ್ಸಲ್ಟ್ ಮಾಡಬಹುದು. ಥ್ಯಾಂಕ್ ಯು.